ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಗಳನ್ನು ಕೇಳಲು, ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು, ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18ನಲ್ಲಿ ನಾವು ಹಾಸನ ಜಿಲ್ಲೆಯಲ್ಲಿದ್ದೀವಿ. ಜಿಲ್ಲೆಯ ಪಟ್ಟಣದ ಭಾಗದಲ್ಲಿರುವಂಥ ಸಾರ್ವಜನಿಕರಿಗೆ ಭಾಳಷ್ಟು ತೊಂದರೆ, ಅನಾನುಕೂಲ ಇದೆ ಅನ್ನುವಂಥದ್ದು ಇಲ್ಲಿರುವಂಥ ಸಾರ್ವಜನಿಕರ ಮಾತು. ಮುಖ್ಯವಾಗಿ ವಾರ್ಡ್ ನಂಬರ್ 23 ಶರೀಫ್ ಕಾಲೋನಿ ಅನ್ನುವಂಥ ಒಂದು ಏರಿಯಾದಲ್ಲಿ ರಾಜಕಾಲುವೆಯಿಂದಾಗಿ ಮಳೆಗಾಲದಲ್ಲಿ ಸಮಸ್ಯೆ ಆಗ್ತಾ ಇರುವಂಥದ್ದು, ಮತ್ತು ನಗರಾದ್ಯಂತ ಬಹುತೇಕ ಎಲ್ಲ ರಸ್ತೆಗಳು ಕೂಡ ರಸ್ತೆ ಗುಂಡಿ ಬಿದ್ದು ಅಧ್ವಾನ ಆಗೋಗಿದೆ. ಇದುವರೆಗೂ ಕೂಡ ಅದನ್ನು ಸರಿ ಮಾಡುವಂಥ ಕೆಲಸ ಅಧಿಕಾರಿಗಳಾಗಲಿ, ಶಾಸಕರಾಗಲಿ, ಜನಪ್ರತಿನಿಧಿ ಯಾರೂ ಕೂಡ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಬೇಸರವನ್ನು ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆದರೆ ಮುಖ್ಯವಾಗಿ ಇವರಿಗೆ ರಾಜಕಾಲುವೆಯಿಂದ ಮಳೆಗಾಲದಲ್ಲಿ ಇಲ್ಲಿ ಜೀವನ ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಇದೆ. ಅದು ಹೇಗಿದೆ ಅನ್ನುವಂಥದ್ದನ್ನು ಇಲ್ಲಿನ ಸಾರ್ವಜನಿಕರನ್ನು ಮಾತಾಡ್ಸೋಣ. ಸರ್, ಮಳೆ ಬಂದರೆ ರಾಜಕಾಲುವೆಯಿಂದ ನೀರು ಉಕ್ಕಿ ಹರಿಯುತ್ತೆ ಅನ್ನುವಂಥದ್ದು, ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಹೇಳಿಲ್ವಾ? ಸರ್, ಇದು 2 ರಿಂದ 3 ಸರಿ ನಾವು ತಿಳಿಸಿದ್ದೀವಿ, ಬಂದು ಸ್ಪಾಟ್ ವಿಸಿಟು ಮಾಡಿದ್ದಾರೆ. ಅವ್ರು ಏನು ಮಾಡ್ತಾರೆ, ಬರ್ತಾರೆ, ನೋಡ್ತಾರೆ, ಆ ಟೈಮಿಗೆ ಏನೋ ಒಂದು ಹೇಳೋದು, ಹೋಗ್ಬಿಡೋದು, ಇಷ್ಟು ಮಾಡ್ತಾರೆ. ಬಿಟ್ಟರೆ ಇವತ್ತಿನ ತನಕ ಶಾಶ್ವತ ಒಂದು ಪರಿಹಾರ ಮಾಡಿಲ್ಲ. ಈ ಕಾಲುವೆ ಬಂದು ನಗರದಲ್ಲಿ ಒಂದು 3-4 ಕಿಲೋಮೀಟ್ರದಿಂದ ಹಾದು ಬರ್ತದೆ. ಅರ್ಧ ಗಂಟೆಯಿಂದ 1 ಗಂಟೆ ಜೋರು ಮಳೆ ಹೊಡಿತು ಅಂದರೆ ಇಲ್ಲಿ 3 ರಿಂದ 4 ಅಡಿ ನೀರು ಬರ್ತದೆ. ಮತ್ತು ಆ 3 ರಿಂದ 4 ಅಡಿ ನೀರು ಬಂದಂತಹದ್ದು ರೈಲ್ವೆ ಹಳಿ ದಾಟಿಬಿಟ್ಟು ಹೋಗಬೇಕು. ಆ ರೈಲ್ವೆ ಹಳಿಯಲ್ಲಿ 1.5 ಇಂದ 2 ಅಡಿದು ಮಾತ್ರ ಒಂದು ರೌಂಡ್ ಪೈಪ್ ಇಟ್ಟಿದ್ದಾರೆ. ಆ ಪೈಪಲ್ಲಿ ಏನಾರ ಕಸ ಕಟ್ಕೊಳ್ತು ಅಂದರೆ ಈ ಏರಿಯಾ ಎಲ್ಲ ಕೆರೆ ಆಗಿಬಿಡುತ್ತೆ. ಒಂದು. ಎರಡನೇದಾಗಿ ನಾವು ನಿಂತಿರುವಂಥ ಜಾಗದಲ್ಲಿ ನೀವು ನೋಡಿರ್ಬೋದು, 3 ಕಡೆಯಿಂದ UGD ಪಾಯಿಂಟ್ಗಳು ಬಂದಿದೆ. ಆ UGD ಪಾಯಿಂಟು ಮುಂದಕ್ಕೆ ಹರಿಯೋದಿಲ್ಲ. ತಗೊಬಂದು ಅಧಿಕಾರಿಗಳೇ ನೇರವಾಗಿ ರಾಜಕಾಲುವೆಗೆ ಬಿಟ್ಟಿದ್ದಾರೆ ಓಪನ್ ಆಗಿ. ಆ ಎಲ್ಲ UGDಯಿಂದ ಬಂದಂಥ ನಾರ್ತಾ ಇರೋವಂಥ ಗಲೀಜು, ಆ ಸ್ಮೆಲ್ಲಿಂದ ಇಲ್ಲಿ ತಡ್ಕೊಳಕ್ಕಾಗೋದಿಲ್ಲ, ಜನ ವಾಸ ಮಾಡೋಕ್ಕೂ ಆಗೋದಿಲ್ಲ ಅಂಥ ಪರಿಸ್ಥಿತಿ ಇದೆ. ಇದನ್ನು ಯಾರು ಗಮನಕ್ಕೂ ತಗೊಳ್ತಾ ಇಲ್ಲ ಅಧಿಕಾರಿಗಳು. ಜನಪ್ರತಿನಿಧಿಗಳು ನೋಡ್ತಾರೆ, ಮಾಡೋಣ ಅಂತಾರೆ, ನಂತರದಲ್ಲಿ ಹೋಗ್ತಾರೆ, ಅವ್ರು ಬರೋದಿಲ್ಲ. ಮಳೆಗಾಲದಲ್ಲಿ ಪಾಡು ನಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಇಲ್ಲಿ, ಆ ರೀತಿ ಇದೆ. ಮಳೆ ಬಂದರೆ ನೀರು ಫುಲ್ಲು ಉಕ್ಕಿ ಹೊರಗಡೆ ಬರುತ್ತೆ ಸರ್. ಹೌದು, ಮಳೆ ಬಂದು ಈ ಕಡೆ ಎಲ್ಲ ನೀರು ಬರ್ತಾ ಇರ್ತದೆ. ಮಳೆ ಈಗ ಗೋಡನ್ ಒಳಗೆ ಎಷ್ಟು ಸಲ ಹೊರಗಡೆ ನುಗ್ಗಿದೆ, ಭಾಳ ಕಷ್ಟ ಆಗಿದೆ. ಯಾರು ಹೇಳಲ್ಲ, ಕೇಳಲ್ಲ, ಯಾರು ಇಲ್ಲ. ಅದು ಅತ್ತಿಗರು ಹೇಳ್ದಂಗೆ ಬರ್ತಾರೆ, ಹೋಗ್ತಾರೆ, ನೋಡ್ತಾರೆ, ನಾಳೆ ಮಾಡ್ತೀನಿ, ಮುಂದಿನ ವಾರ ಮಾಡ್ತೀನಿ ಅಂತ ಹೇಳ್ತಾರೆ ಹೊರತು ನಾನು ನೋಡಿದಂಗೆ ಸುಮಾರು ಒಂದು 10 ವರ್ಷದಿಂದ ಏನು ಆಗಲಿಲ್ಲ, ಏನು ಬದಲಾವಣೆ ಇಲ್ಲ. 10 ವರ್ಷ ಎಲ್ಲ ನೀವು ಚರಂಡಿ, ಇದು ನೀರೆಲ್ಲ UGD ಕಲೆಕ್ಷನ್ ಎಲ್ಲ ಚರಂಡಿಲಿ ಬಿಡ್ತಾ ಇದ್ದಾರೆ. ಅದರಿಂದನೇ ಸಮಸ್ಯೆ ಆಗ್ತಾ ಇದೆ ಭಾಳ. ಅದು ಹೂಳು ಎತ್ತಿಲ್ಲ, ಹಂಗೆ ಇದೆ ಸರ್, ಹಂಗೆ ಇದೆ. ಅದು ತೆಗಿಯಲ್ಲ. ಯಾವಲ್ಲ ಒಂದ್ಸಲ ಬರ್ತಾರೆ, ಅರ್ಧ ಮಾಡ್ತಾರೆ, ಕ್ಲೀನ್ ಮಾಡಲ್ಲ. ಮಳೆಗಾಲದಲ್ಲಿ ನೆರೆ ಇಲ್ಲೆಲ್ಲ ಬಂದ್ಬಿಡ್ತಾರೆ. ನೀರು ಬಂದರೆ ಹೆಂಗೆ ಇಲ್ಲಿ ವಾತಾವರಣ? ಅಯ್ಯೋ ಭಾಳ ಕಷ್ಟ ಇಲ್ಲಿ, ಸ್ಮೆಲ್ಲು, ಸಿಕ್ಕಾಪಟ್ಟೆ ಸ್ಮೆಲ್ಲು. ಯಾರು ಪ್ರೇಯರ್ ಮಾಡಿ ಬರೋರೆಲ್ಲ ಸ್ಮೆಲ್ ಅಂತ ಸುಮಾರು ಜನ ಬರ್ತಾ ಇಲ್ಲ. ಎಷ್ಟೋ ಸರಿ ಮಳೆಗಾಲದಲ್ಲಿ ನಾವೇ ಸಾರ್ವಜನಿಕರು ಸೇರಿಕೊಂಡು ನಾವೇ ಕ್ಲೀನ್ ಮಾಡಿಸಿದ್ದು ಉಂಟು. ನಾವೇ ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ನಾವೇ ಸ್ವಂತ ಆಳುಗಳನ್ನು ಬಿಟ್ಟು ಮಳೆ ಬಂದ ಸಮಯದಲ್ಲಿ, ನೀರು ತುಂಬಿದ ಸಮಯದಲ್ಲಿ ಕ್ಲೀನ್ ಮಾಡಿಸಿದ್ದೀವಿ. ಇಲ್ಲ ಅಂದರೆ ಪೂರ್ತಿ ನೀರು ನಿಂತು ಕೆರೆ ಆಗಿಬಿಡುತ್ತೆ. ನಾವು ದುಡ್ಡು ಹಾಕಿ ನಾವೇ ಕ್ಲೀನ್ ಮಾಡೋದಾದರೆ ಸರ್ಕಾರ ಯಾಕಬೇಕು, ಶಾಸಕರು ಯಾಕಬೇಕು, ಅಧಿಕಾರಿಗಳು ಯಾಕಬೇಕು? ಅಲ್ಲ, ಅದು ಒಂದು ಪ್ರಶ್ನೆ. ಆದರೆ ಆ ಸಮಯದಲ್ಲಿ ನಾವು ಮಾಡ್ಕೊಳ್ಳಿಲ್ಲ ಅಂದರೆ ಇನ್ನೂ ನೀರು ತುಂಬಿಬಿಟ್ಟು ನಮ್ಮದೇ ಮನೆಗಳಿಗೆ ನೀರು ನುಗ್ಗೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಆ ಕಾರಣಕ್ಕೆ ಕೆಲವೊಂದು ಸರಿ ನಾವೇ ಮಾಡ್ಕೋಬೇಕಾಗತ್ತೆ. ಆ ರೀತಿ ಎಷ್ಟೋ ಸರಿ ಆಗಿದೆ, ಮಾಡಿದ್ದೀವಿ. ಮತ್ತು ಇಲ್ಲಿರುವಂಥ ಕೆಲವು ಗೋಡನ್ಗಳಿಗೂ ನೀರು ನುಗ್ಗಿದೆ, ಭಾಳ ನಷ್ಟಗಳಾಗ ಸುಮಾರು ಸರಿ ನಷ್ಟ ಆಗಿದೆ. ಸರ್, ಹೇಗೆ ಸರ್, ಒಂದು ಶಾಶ್ವತ ಪರಿಹಾರ ಇಲ್ವ ಈ ರಾಜಕಾಲುವೆಗೆ ಅಂತ? ಶಾಶ್ವತ ಪರಿಹಾರ ಅಧಿಕಾರಿಗಳು ಗಮನ ಹರಿಸಿದ್ರೆ ಶಾಶ್ವತ ಪರಿಹಾರ ಸಿಗುತ್ತೆ. ಕೇವಲ ತೆರಿಗೆ ಹಣ ವಸೂಲಿ ಮಾಡೋದೊಂದು ಬಿಟ್ಟರೆ, ಆ ತೆರಿಗೆ ಹಣದಿಂದ ಏನು ಅಭಿವೃದ್ಧಿ ಕೆಲಸ ಆಗಬೇಕು ಅದನ್ನು ನಗರಸಭೆ ಕಡೆಯಿಂದ ಮುಖ್ಯವಾಗಿ ಕೇವಲ 23ನೇ ವಾರ್ಡ್ ಅಂತಲ್ಲ, ಹಾಸನ ನಗರದ NR ವೃತ್ತದಿಂದ ಪಶ್ಚಿಮ ಭಾಗದಲ್ಲಿ ಎಷ್ಟು ವಾರ್ಡ್ಗಳಿದೆ, ಇದೆಲ್ಲ ಝೀರೋ ಡೆವಲಪ್ಮೆಂಟ್ ಹಾಸನಲ್ಲಿ.
ನೀವು ಗಮನಿಸ್ಬೋದು. ಈ ವಾರ್ಡಿಂದ ಹಿಡ್ದು ಇದು ಬಹುತೇಕ ಎನ್ ಆರ್ ಸರ್ಕಲ್ವರೆಗೂ ಕನೆಕ್ಟ್ ಆಗುತ್ತೆ, 23ನೇ ವಾರ್ಡು. ಇಲ್ಲಿಂದ ಸಂತೆಪೇಟೆವರೆಗೂ ಕನೆಕ್ಟ್ ಆಗುತ್ತೆ. ನಗರದ ಹೃದಯ ಭಾಗದಲ್ಲಿರುವಂಥ ವಾರ್ಡು. ಇಲ್ಲಿ ಇದುವರೆಗೂ 10 ವರ್ಷದಿಂದ ನಮ್ಮ ದೊಡ್ಡವರು ಹೇಳಿದ ಹಾಗೆ ಝೀರೋ ಡೆವಲಪ್ಮೆಂಟು. ಇಲ್ಲಿ ಯಾವುದೇ ರೀತಿ ಅನುದಾನ ಬಂದು ಯಾವುದೇ ರೀತಿ ಕೆಲಸಗಳಾಗಿಲ್ಲ ಇದುವರೆಗೂ. ಮುಖ್ಯವಾಗಿ ಇಲ್ಲಿ ಇರುವಂಥ ನಿವಾಸಿಗಳಿಗೆ ಸಾಕಷ್ಟು ತೊಂದರೆಗಳು. ರಾತ್ರಿ ಆದರೆ ನಾಯಿಗಳ ತೊಂದರೆ ಆಗ್ಬೋದು, ಮಳೆ ಬಂದಾಗ UGD ತೊಂದರೆ, ಮತ್ತು ಇದು ರಾಜಕಾಲುವೆ ತೊಂದರೆ, ಗಿಡ ಬೆಳ್ಕೊಳ್ಳೋದು. ಇಂಜಿನಿಯರ್ಗಳಿಗೆ ಕರೆ ಮಾಡಿದ್ರೆ ಸ್ಪಂದಿಸೋದಿಲ್ಲ ನಗರಸಭೆ ಇಂಜಿನಿಯರ್ಗಳು. ನಗರಸಭೆ ಸದಸ್ಯರು ಯಾವಾಗಾದ್ರೂ ಒಂದ್ಸರಿ ಬರ್ತಾರೆ, ನೋಡ್ತಾರೆ, ಅವರು ಕೂಡ ಹೇಳ್ತಾರೆ. ಪಾಲಿಕೆ ಆಗಿ 2 ಜನ ಮೇಯರು ಚೇಂಜ್ ಆಗಿಬಿಟ್ಟಿದ್ದಾರೆ. ಈಗ 2ನೇ ಮೇಯರು, ಮೊದಲನೇ ಮೇಯರ್ ಹೋದ್ರು, 2ನೇ ಮೇಯರ್. ಹೌದು, ಅದು ಬದಲಾವಣೆ ಆದ್ರೂ ನಮ್ಮ ನಗರ ಮಾತ್ರ ಬದಲಾವಣೆ ಆಗ್ತಾ ಇಲ್ಲ. ಇಡೀ ನಗರದಲ್ಲಿ ನಿಮಗೆ ರೋಡಿನ ಸಮಸ್ಯೆ ಆಗಿರ್ಬೋದು. ಈಗ ಫ್ಲೈಓವರ್ ಕೆಲಸ ಪ್ರಾರಂಭ ಆಗಿ ಹೆಚ್ಚು ಕಮ್ಮಿ 6-7 ವರ್ಷ ಆಗಿದೆ. ಕಂಪ್ಲೀಟ್ ಎಲ್ಲಿ ಹೋದರೂ ನೀವು ಒಳ್ಳೆ ರೋಡ್ ಸಿಗೋದಿಲ್ಲ ಹಾಸನದಲ್ಲಿ. 6-7 ವರ್ಷ ಆಯಿತು ಫ್ಲೈಓವರ್ ಕಾಮಗಾರಿ ಸ್ಟಾರ್ಟ್ ಆಗಿ, ಇದುವರೆಗೂ ಮುಗ್ದಿಲ್ಲ. ಅದು ಮುಗಿಯೋವರೆಗೂ ಕೆಳಗಡೆ ಸರ್ವಿಸ್ ರೋಡ್ ಕೂಡ ಬಂದ್ ಮಾಡಿದ್ದಾರೆ. ರಾತ್ರಿ ಹೊತ್ತು ಓಡಾಡೋದು ಕಷ್ಟ. ಮಳೆ ಬಂದಾಗ ಅಲ್ಲಿರುವಂಥ ನಿವಾಸಿಗಳು ಮನೆಯಿಂದ ಆಚೆ ಬರೋದು ಕಷ್ಟ ಇದೆ. NR ಸರ್ಕಲ್ ಕಡೆಗೆ ಒಂದು ಫ್ಲೈಓವರ್ ಕನೆಕ್ಟ್ ಆಗುತ್ತಲ್ಲ, ಅದ್ರ ಕೆಳಗಡೆ ಅಂತ ರೋಡು ಬ್ಲಾಕ್ ಮಾಡಿದ್ದಾರೆ, ಬ್ಲಾಕ್ ಮಾಡಿದ್ದಾರೆ. ಒಂದು ಕಡೆ ಬಿಟ್ಟಿದ್ದಾರೆ, ಅಲ್ಲೂ ಓಡಾಡೋದು ಕಷ್ಟ ಆಗುತ್ತೆ, ವೆಹಿಕಲ್ಗಳು ಓಡಾಡಲ್ಲ. ಎಮರ್ಜೆನ್ಸಿ ಏನಾದರೂ ಬಿತ್ತು, ಆ್ಯಂಬುಲೆನ್ಸ್ಗಳು ಬರೋಕ್ಕೂ ಕೂಡ ಅನುಕೂಲ ಇಲ್ಲ. ಈ ಕಡೆ ಒನ್ ವೇ ಇದೆ BM ರೋಡಲ್ಲಿ. ಬಳಸ್ಕೊಂಡು ಬರೋಷ್ಟೊತ್ತಿಗೆ ಪೇಷಂಟ್ದು ಅರ್ಧ ಜೀವ ಹೋಗಿರುತ್ತೆ. ಈ ಸಾಕಷ್ಟು ಕಳ್ತನಗಳಾಗ್ತಾ ಇತ್ತು ಫ್ಲೈಓವರ್ ಕೆಳಗಡೆ. ಅದನ್ನು ಅಧಿಕಾರಿಗಳು ಗಮನಕ್ಕೆ ತಂದು ಒಂದು 4 ಲೈಟ್ಗಳ ವ್ಯವಸ್ಥೆ ಮಾಡಿಸಿದ್ದೀವಿ ಅಲ್ಲಿ. ಮತ್ತು ಈ ಕಡೆ ಹಾಸನ ಪ್ರತಿ ಸಲ ರಾಜ್ಯ ರಾಜಕೀಯದಲ್ಲೂ ದೊಡ್ಡ ದೊಡ್ಡ ಸದ್ದನ್ನು ಮಾಡ್ತಾ ಇರುತ್ತೆ ಜಿಲ್ಲೆ. ಆದರೆ ಜಿಲ್ಲೆಯಲ್ಲಿರುವಂಥ ಅಭಿವೃದ್ಧಿ ಮತ್ತು ಜನರ ಸಮಸ್ಯೆಗೆ ಕೊನೆ ಇಲ್ಲ. ಅಭಿವೃದ್ಧಿ ಶೂನ್ಯ. ರಾಜಕೀಯ ಮಾತ್ರ ಟಾಪ್ ಲೆವೆಲಲ್ಲಿ ಇಡೀ ಇಂಡಿಯಾನೇ ಈ ಕಡೆ ನೋಡಬೇಕು, ಆ ರೀತಿಲಿ ಆಗುತ್ತೆ. ಅಭಿವೃದ್ಧಿಯಲ್ಲಿ ಶೂನ್ಯ. ಸರ್ ಬನ್ನಿ, ಹೇಗೆ ಸರ್ ವ್ಯವಸ್ಥೆ? ಒಂದು ರಾಜಕಾಲುವೆ ಸರ್ ವ್ಯವಸ್ಥೆ ತುಂಬ ಹದಗೆಟ್ಟಿದೆ ಸರ್. ಇಲ್ಲಿ ಮೈನ್ ಪ್ರಾಬ್ಲಮ್ ನಮ್ಗೆ UGD ಸಮಸ್ಯೆ, ನಾಯಿಗಳ ಕಾಟ, ಹಂದಿಗಳ ಕಾಟ, ಮೂಸೋರು ಜಾಸ್ತಿ, ಗಾಂಜಾ ಸೇವಿಸೋರು ಜಾಸ್ತಿ. ರಾತ್ರಿ ಹೊತ್ತು ಹೆಣ್ಮಕ್ಳಿಗೆ, ಹೆಂಗಸರುಗಳಿಗೆ ಒಬ್ಬೊಬ್ಬರೇ ಓಡಾಡೋಕ್ಕೆ ಭಾಳ ತೊಂದರೆ ಆಗುತ್ತೆ. ಸೇಫ್ಟಿ ಇಲ್ಲ, ಭದ್ರತೆ ಇಲ್ಲ. ಮನೆಯಲ್ಲೇ ನಮ್ಗೆ ಸೇಫ್ಟಿ ಇಲ್ಲ ಅಂದರೆ ಅದು ಮೈನ್ ಪ್ರಾಬ್ಲಮ್ಮು. ಕಳ್ಳರ ಕಾಟುಗಳಿಗೆ ಔಚ್ಕೊಳ್ಳೋಕ್ಕೆ ಮಾಡೋದಕ್ಕೆಲ್ಲ ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದು ಕಾಡು ಬೆಳೆದಿದೆ, ಅದನ್ನು ಯಾರು ಕ್ಲೀನ್ ಮಾಡೋರು ಯಾರು ಇಲ್ಲ, ಯಾರು ಗಮನ ಹರಿಸಲ್ಲ, ಯಾರೂ ಬರೋದಿಲ್ಲ. ಅದು ದೊಡ್ಡ ಸಮಸ್ಯೆ ಆಗಿದೆ. ರಸ್ತೆಯಲ್ಲಿ ಹೇಗಿದೆ? ರಸ್ತೆಗಳಲ್ಲಿ ಕೇಳಲೇಬೇಡಿ ನೀವು. ಮೈಕೈ ನೋವಿದ್ರೆ ಅದ್ಮೇಲೆ ರೋಡ ಮೇಲೆ ಓಡಾಡ್ಬಿಟ್ರೆ ನೋವೆಲ್ಲ ಸರಿ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಆ ರೀತಿ ಬಿಟ್ಟಿದ್ದಾರೆ. ಈಗ ಯಾವಾಗ ಹೆರಿಗೆ ಮಾಡೋಕ್ಕೆ ಸಿಸರಿನ್ ಅಂತಾರಲ್ಲ, ಆ ರೋಡಿಗೆ ಕರ್ಕೊಂಡು ನಾರ್ಮಲ್ ಡೆಲಿವರಿ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಆ ರೀತಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದು ನಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಅವರು. MLA MP ಏನು ಗಮನ ಹರಿಸಲ್ಲ, ಅವ್ರು ಯಾರು ಬರೋದಿಲ್ಲ ಸರ್, ಯಾರೂ ಇಲ್ಲ. ಜನ ಎಲ್ಲ ಅನಾಥರಾಗ್ಬಿಟ್ಟಿದ್ದೀವಿ ನಾವು. ಅನಾಥರಾಗಿದ್ದು ಬರೀ ಕಂದಾಯ ಕಟ್ಟಕ್ಕೆ, ತೆರಿಗೆ ಕಟ್ಟಕ್ಕೆ ಮಾತ್ರ ನಾವು ಗಮನ ಅಷ್ಟೇ. ಬೇರೆ ಇನ್ಯಾವ ವ್ಯವಸ್ಥೆಗಳಿಲ್ಲ. ಒಂದು ಓಟ್ ಹಾಕ್ಸ್ಕೊಳ್ಳೋಕೆ ಅಷ್ಟೇ, ಬೇರೆ ಇನ್ಯಾವುದೂ ಇಲ್ಲ. ಮಳೆಗಾಲದಲ್ಲಿ ಹೆಂಗಿರುತ್ತೆ ಪರಿಸ್ಥಿತಿಯಲ್ಲಿ? ಮಳೆಗಾಲದಲ್ಲಿ ಸರ್ ನೋಡಬೇಕು, ಮಳೆಗಾಲ ಅಂತಲ್ಲ, ಬೇರೆ ಯಾವ ಟೈಮಲ್ಲಿ ನೋಡಬೇಕು ಅಂದರೆ ನೀವು ನೀರು ಜಾಸ್ತಿ ಬಂದ ತಕ್ಷಣ ರಾಜಕೀಯ ನಮ್ಮ ಮನೆಯಿಂದ ನೀರುಗಳೇ ಹೋಗಲ್ಲ, ಎಲ್ಲ ಒಳಗಡೆ ಕಟ್ಕೊಬಿಡುತ್ತೆ, ರಿವರ್ಸ್ ಬಂದ್ಬಿಡುತ್ತೆ. ಪ್ರತಿ ಸರಿ ಹೋಗಿ ಪಾರ್ಕಿಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು, ಕರ್ಕೊಬರ್ಬೇಕು. ಅದು ದೊಡ್ಡ ಸಮಸ್ಯೆ ಆಗಿದೆ. ನಾವು ಖರ್ಚು ಮಾಡಬೇಕಲ್ಲ ಈಗ. ಹೌದು, ನಮ್ಮ ಕೈಯಿಂದನೇ ದುಡ್ಡು. ಹೌದು, ಇಲ್ಲ ಬೇರೆ ವ್ಯವಸ್ಥೆ ಇಲ್ವಲ್ಲ. ಇಲ್ಲಾಂದ್ರೆ ನಾವು ಆ ವಾಸನೆಯಲ್ಲಿ ಕೂತ್ಕೊಂಡು ನಾವು ಆರೋಗ್ಯ ಕೆಡಿಸ್ಕೊಂಡಿರ್ಬೇಕು. ಮುಖ್ಯವಾಗಿ ಆರೋಗ್ಯ, ಅದು ಪ್ರಾಬ್ಲಮ್ ಆಗೋದು, ಅದು ದೊಡ್ಡ ಸಮಸ್ಯೆ ಆಗಿರೋದು. ಯಾರು ಕೇಳಲ್ಲ ಸರ್ ನಿಮ್ಮನ್ನ? ಸರ್ ಕೇಳ್ತಾರೆ, ನಾವೇ ಕೇಳ್ಕೊಬೇಕು ಸರ್. ನಮ್ಗೆ ಈ ಬೇರೆಯವ್ರು ಯಾರು ಕೇಳೋಂಗಿಲ್ಲ. ಈ ರೋಡಲ್ಲಿ ನಿಮಗೆ ಗ್ರೀನರಿ ಕಾಣ್ತಿದ್ದಲ್ಲ, ಗ್ರೀನರಿ ಇಲ್ಲಿ ಸೊಳ್ಳೆ, ಸ್ನೇಕ್ಸು, 23-24 ನಾಯಿ ಇರುತ್ತೆ ಇಲ್ಲಿ. ಯಾರು ಬಂದು ಕೇಳೋರಿಲ್ಲ. ಮನೆಗಳಿಗೆಲ್ಲ ರಿವರ್ಸ್ ಹೊಡೆಯುತ್ತೆ ನೀರು. UGD ನೀರು ಇಲ್ಲಿ ರಾಜಕಾಲುವೆ ಹೇಳ್ತಿದಾರಲ್ಲ, ಇದನ್ನು ತುಂಬೋದ್ರೆ ಮನೆಗೆಲ್ಲ ರಿವರ್ಸ್ ಹೊಡೆಯೋದು ನೀರು. ಅದು ನಾವೇ ಕ್ಲೀನ್ ಮಾಡಿಸ್ಕೋಬೇಕು ಸರ್. UGD ಅಂದರೆ ಗಲೀಜೆ ಅಲ್ಲ ಸರ್, ಅದು ರಿವರ್ಸ್ ಹೊಡೆಯುತ್ತೆ ಯಾವತ್ತು. ಯಾರು ಕೇಳೋರಿಲ್ಲ ಸರ್. ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಬರೋರು ಇಲ್ಲ ಸರ್. ಇವರು ಪಾಪ ತುಂಬ ಹೋಗಿ ಓಡಾಡ್ತಾರೆ ಪಾಪ. ಇವರು UGD ಹೋಗಿ ಕೇಳ್ತಾರೆ. ಬಟ್ ನಮ್ಮ ಕಮಿಟಿ ಇರೋದಾರಲ್ಲ, ಅವರೆಲ್ಲರೂ ಓಡಾಡ್ತಾರೆ. ಬಟ್ ಯಾರು ಬಂದು ಕೇಳೋರಿಲ್ಲ. ಅವ್ರವ್ರೇ ಸ್ವಂತ ದುಡ್ಡು ಹಾಕೊಂಡು ಕೆಲಸ ಮಾಡಿಸ್ತಾರೆ ಸರ್. ಈ ಥರ ಪರಿಸ್ಥಿತಿ ಆಗಿದೆ. ರಾಜಕಾಲುವೆ ಮತ್ತು ರಸ್ತೆ, ಸ್ಟ್ರೀಟ್ ಲೈಟ್ ಯಾವುದು ವ್ಯವಸ್ಥೆ ಸರಿ? ಸ್ಟ್ರೀಟ್ ಲೈಟ್ ಇಲ್ಲಿ 2 ಸರ್ ಸ್ಟ್ರೀಟ್ ಲೈಟ್ ಇರೋದು ಈ ರೋಡಲ್ಲಿ. ಅದು ಬೆಳಗ್ಗೆ ಆನ್ ಇರುತ್ತೆ, ರಾತ್ರಿ ಆಫ್ ಇರುತ್ತೆ ಸರ್. ಉಲ್ಟಾ ಆಗುತ್ತೆ. ಆ ಥರ ಆಗಿದೆ ಸರ್ ಇಲ್ಲಿ ಪರಿಸ್ಥಿತಿ. ಸ್ಟ್ರೀಟ್ ಲೈಟ್ ಎಲ್ಲ ಉಲ್ಟಾ ಆಗ್ತಿದೆ ಸರ್. ಬೆಳಿಗ್ಗೆ ಆನ್ ಇರುತ್ತೆ, ರಾತ್ರಿ ಆಫ್ ಇರುತ್ತೆ. ಹೌದು ಸರ್, ಸ್ಟ್ರೀಟ್ ಲೈಟ್ ಹಾಕ್ಬೇಕಂತ ಆ ಥರ ಪರಿಸ್ಥಿತಿ ಆಗಿದೆ ಸರ್ ಈ ಕಡೆ. ಅಧಿಕಾರಿಗಳು ಅದ್ರ ಬಗ್ಗೆ ಬಂದು ಈ ಎಸ್ಕಾಂ ಅವರು ಯಾರು ಬಂದು ನೋಡಲ್ಲ ಈ ಕಡೆ? ಯಾರು ಬರ್ತಾರೆ ಸರ್? ನಾವು ಕೇಳ್ಕೊಂಡ್ರು ಮಾತ್ರ ಯಾರು ಬರಲ್ಲ ಸರ್. ನಾವೀಗ ಎಷ್ಟು ಪ್ರೆಷರ್ ಹಾಕಿದ್ರು ಯಾರು ಬಂದು ಕೇಳೋರಿಲ್ಲ ಸರ್. ಈ ಥರ ಪರಿಸ್ಥಿತಿ ಆಗಿದೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀವಿ ನಾವು. ಅದು ಯಾರು ಕೌನ್ಸಿಲರ್ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀವಿ ನಾವು. ಯಾರು ಗಮನ ಹರಿಸ್ತಾ ಇಲ್ಲ. ಹೌದು,
ಬನ್ನಿ ಮುಂದೆ ಬನ್ನಿ ಏನೇನು ತೊಂದರೆ ಆಗುತ್ತೆ ನಿಮಗೆ ಇಲ್ಲಿ ಅಂತ. ಸರ್ ಅದೇ ಸರ್, ಇಲ್ಲಿ UGD ಪ್ರಾಬ್ಲಮ್ ಇದೆ. ಹಾಗೆ ನೀರು ಹರಿದಾಗ ಮೇಲೆ ಉಕ್ಕಿ ಬರುತ್ತದೆ. ಸ್ನೇಕ್ಸು ಮತ್ತು ನಾಯಿಗಳು ಈ ಕಾಟ ಇದೆ. ಮತ್ತು ಹೆಣ್ಮಕ್ಳಿಗೆ ತಿರುಗಾಡೋಕ್ಕೆ ಪ್ರಾಬ್ಲಮ್ ಇದೆ. ಈ ಒಂದು ಸಮಸ್ಯೆನ ಬಗೆಹರಿಸಬೇಕು ಅಂತ ನಾವು ಅಧಿಕಾರಿಗಳಲ್ಲಿ ಕೇಳ್ಕೊತೀವಿ. ಮತ್ತು ಈ ಹಾಸನ ಜಿಲ್ಲೆಯಲ್ಲಿ ಎಲ್ಲೇ ಆಗಿರ್ಬೋದು, ನಮ್ಮ ಹಾಸನ ಜಿಲ್ಲೆ ಮುಖ್ಯವಾಗಿ ಪರಿಸರ ಇಂಪಾರ್ಟೆಂಟು. ಪರಿಸರ ನಮಗೆ ನೈರ್ಮಲ್ಯ ಅದೆಲ್ಲ ಇದ್ದರೆ ಆರೋಗ್ಯ ಕ್ಲೀನ್ ಆಗಿರಬೇಕು, ನೆಮ್ಮದಿಯಾಗಿ ನಾವು ಜೀವನ ಮಾಡಬೇಕು ಅಂತಂದಾಗ ಎಲ್ಲ ಫೆಸಿಲಿಟೀಸ್ ಕೂಡ ನಮಗಿಲ್ಲಿ ಕಲ್ಪಿಸಿಕೊಡ್ಬೇಕು ಅಂತ ನಾವು ಕಳಕಳಿಯಿಂದ ಈ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಸರ್. ಮನವಿ ಅದನ್ನೇ ಈಗ ಪುನಃ ನಾವೆಲ್ಲರೂ ಕೂಡ ಈಗ ಸೇರಿಕೊಂಡು ಈ ಮೊತ್ತನೇ ಈ ಕೊಳಚೆ ಏನಿದೆ ಅದನ್ನೆಲ್ಲ ನಿರ್ಮೂಲನೆ ಮಾಡಿ ಸ್ವಚ್ಛತೆ ಆಂದೋಲನ ನಾವು ಮಾಡ್ತೀವಿ, ಸ್ವಚ್ಛ ಆಂದೋಲನ ಮಾಡ್ಕೊಳ್ಬೇಕು ಅಂತ ನಾವು ಕೇಳ್ಕೊತಾರೆ ಸರ್. ಸ್ವಚ್ಛ ಭಾರತ್ ಯೋಜನೆ ಮಾತ್ರ ಗ್ರೌಂಡ್ ಲೆವೆಲ್ ಕೆಲಸ ನಡೆಯಲ್ಲ. ಒಟ್ಟಿನಲ್ಲಿ ಕ್ಲೀನಾಗಿ ಇರಬೇಕು ಅಂತ, ನಮ್ಮ ಸುತ್ತಮುತ್ತ ಕ್ಲೀನಾಗಿರಬೇಕು ಸರ್. ಸರ್ ಒಂದು ಕಡೆಯಿಂದ ಡ್ರೈನೇಜು ರಾಜಕಾಲುವೆ ಸರಿ ಇಲ್ಲ ಅನ್ನೋಂಥದ್ದು, ಮತ್ತೊಂದು ಕಡೆಯಿಂದ ರಸ್ತೆ ಗುಂಡಿಗಳು ಸರ್ ಸಮಸ್ಯೆ. ಸರ್ ರಸ್ತೆಗಳ ವಿಚಾರಕ್ಕೆ ಬಂದರೆ ಹಾಸನದ ಮುಖ್ಯ ರಸ್ತೆ ಸರ್ಕಲ್ ಅಂತ ಹೇಳಿದರೆ NR ಸರ್ಕಲ್ಲು. ನೀವು NR ಸರ್ಕಲ್ ಪ್ರವೇಶ ಮಾಡಿದ್ರೆ ಗುಂಡಿಗಳ ದರ್ಶನ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಾವು ಬಸ್ ಸ್ಟ್ಯಾಂಡ್ KSRTC ಬಸ್ ಸ್ಟ್ಯಾಂಡು ಅಂತ ಏನಿದೆ ಅದು ಫ್ಲೈಓವರ್ ಬಿಟ್ಟು ಅಕ್ಕಪಕ್ಕದಲ್ಲಿ 2 ಸರ್ವಿಸ್ ರೋಡ್ ಅಂತ ಮಾಡಿದ್ದಾರೆ. 1ರಿಂದ 1.5 ಅಡಿ ಗುಂಡಿಗಳ ದರ್ಶನ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸೊಂಟ ಅಂತೂ ಇರೋದೇ ಇಲ್ಲ, 2 ವೀಲರಲ್ಲಿ ಬರೋಕ್ಕಾಗಲ್ಲ. ಅದೊಂದು ಕಡೆ ಆದರೆ ಫ್ಲೈಓವರ್ ಹತ್ರಕ್ಕೂ ಬಂದರೆ ಅಕ್ಕಪಕ್ಕದಲ್ಲಿ ವಾಸ ಮಾಡೋ ಜನ ಮನುಷ್ಯರೇ ಅಲ್ಲ ಅಂತ ನಮ್ಮ ಮಹಾನಗರ ಪಾಲಿಕೆಯವರಾಗಲಿ ಇಷ್ಟು ದಿನ ಇದ್ದಂಥ ನಗರಸಭೆಯ ಅಧಿಕಾರಿಗಳು ಅವ್ರನ್ನ ಜನ ಅಂತ ಟ್ರೀಟೇ ಮಾಡಿಲ್ಲ. ಯಾಕೆ ಮಾತು ಹೇಳ್ತೀನಿ ಅಂದರೆ ಅಲ್ಲಿ 1.5 ಅಡಿಯಿಂದ 2 ಅಡಿ ಗೊಚ್ಚೆ ಮತ್ತು ಅಕ್ಕಪಕ್ಕದಲ್ಲಿ ಒಂದು ಸ್ಕೂಲ್ ಇದೆ. ಆ ಸ್ಕೂಲ್ ಹತ್ರ ಮಕ್ಕಳು ಓಡಾಡೋಕ್ಕಾಗಲ್ಲ, ಆಟೋ ಓಡಾಡೋಕ್ಕಾಗಲ್ಲ. ಎಷ್ಟು ಗಲೀಜಿದೆ ಅಂದರೆ ಯಾವುದೇ ಥರದ ವಾಹನಕ್ಕೆ ಓಡಾಡೋಕ್ಕೆ ಒಂದು ಸರಿಯಾದ ರಸ್ತೆ ಕೂಡ ಇಲ್ಲ. ಮತ್ತು ಬಸ್ ಸ್ಟ್ಯಾಂಡಿಂದ ಕೂಗಳತೆ ದೂರದಲ್ಲಿ ನಮ್ಮ ಹಾಸನಾಂಬ ದೇವಸ್ಥಾನ ಇದೆ. ಏನು ಸರ್, ಹಾಸನಾಂಬ ದೇವಸ್ಥಾನ ಇದೆ. ಹೊಸ ಬಸ್ ಸ್ಟ್ಯಾಂಡಿಂದ ಕೂಗಳತೆ ದೂರದಲ್ಲಿದೆ. ಅಲ್ಲಿಂದ ನಡ್ಕೊಂಡು ಹೋಗಲಿಕ್ಕೆ ಭಕ್ತಾದಿಗಳಿಗೆ 2ರಿಂದ 3 ನಿಮಿಷದ ದಾರಿ ಮಾತ್ರ. ಆ ದಾರಿ ಸರಿ ಮಾಡ್ದಲೆ ಆಟೋಗೆ ಮತ್ತು ಖಾಸಗಿ ವಾಹನಗಳಿಗೆ ₹100 ಖರ್ಚು ಮಾಡ್ಕೊಂಡು ಬಂದಂಥ ಭಕ್ತಾದಿಗಳು ದೇವಸ್ಥಾನಕ್ಕೆ ಹೋಗಬೇಕು. ಈಗ ಹಾಸನಾಂಬೆ ದೇವಸ್ಥಾನದ ಬಾಗಿಲು ತೆಗಿಯೋಕ್ಕೆ ಮುಂದಿನ ತಿಂಗಳು ತೆಗೆಯುತ್ತೆ. ಅಲ್ಲಿ ಓಡಾಡುವಂಥ ಹತ್ತಿರದಲ್ಲಿರುವಂಥ ದಾರಿನೂ ಸಹ ಇವತ್ತಿನ ತನಕ ಸರಿ ಮಾಡಿಸ್ಬೇಕು ಅನ್ನೋದು ಅಧಿಕಾರಿಗಳಿಗಾಗಲಿ ನಮ್ಮ ಜನಪ್ರತಿನಿಧಿಗಾಗಲಿ ಆ ಕಡೆ ಗಮನನೇ ಹರಿಸಿಲ್ಲ. 1000 ಜನ ಬರ್ತಾರಲ್ಲ ಸರ್. ಹೌದು, ಲಕ್ಷಾಂತರ ಮೂಲೆ ಜನದಿಂದ ಬರ್ತಾರೆ. ಹೌದು, ಪ್ರತಿದಿನ ಹೆಂಗಿರುತ್ತೆ ಅಂದ್ರೆ ನಾವು ನೋಡ್ತೀವಲ್ಲ, ನಾವು 2-3 ಸಲ ನೋಡಿದ್ದೀವಿ, ಕಾಲಿಡಕ್ಕೂ ಜಾಗ ಇರಲ್ಲ ಸರ್. ಬಸ್ ಸ್ಟ್ಯಾಂಡಿಂದ 2ರಿಂದ 3 ನಿಮಿಷದ ದಾರಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ. ಶಾರ್ಟ್ ಕಟ್ಟು ರೈಲ್ವೆ ಹಳಿ ದಾಟಿದ್ರೆ ಫ್ಲೈಓವರ್ ಕೆಳಗಡೆಯಿಂದ ಹೋದರೆ 2 ನಿಮಿಷದಿಂದ 3 ನಿಮಿಷಕ್ಕೆ ದೇವಸ್ಥಾನ ತಲುಪ್ತಾರೆ. ಆ ದಾರಿನೂ ಇವತ್ತಿನ ತನಕ ಸರಿ ಮಾಡಿಸಿಲ್ಲ, ಗಮನ ಹರಿಸಿಲ್ಲ ನಮ್ಮ ಅಧಿಕಾರಿಗಳು. ಈ ರೀತಿ ಇದೆ ನಮ್ಮ ವ್ಯವಸ್ಥೆ. ಅವ್ಯವಸ್ಥೆ ಅವ್ರಿಗೇನು ಸರ್, ಅವ್ರಿಗೆ ಕೆಲಸ ಮಾಡಿದ್ರು ಸಂಬಳ, ಮಾಡದಿದ್ರು ಸಂಬಳ. ದಯವಿಟ್ಟು ಅದೊಂದು ರಸ್ತೆ ಸರಿ ಮಾಡಿಸಿದ್ರೆ ಬರುವ ಹಾಸನಾಂಬ ದೇವಸ್ಥಾನದ ಜಾತ್ರೆವರೆಗೆ ಭಕ್ತಾದಿಗಳಿಗೆ ಅನುಕೂಲ ಆಗುತ್ತೆ, ಅಕ್ಕಪಕ್ಕದ ನಿವಾಸಿಗಳಿಗೆ ಅನುಕೂಲ ಆಗುತ್ತೆ, ಅಲ್ಲಿ ಓಡಾಡುವಂಥ ಶಾಲೆಯ ಮಕ್ಕಳಿಗೆ ಎಲ್ರಿಗೂ ಅನುಕೂಲ ಆಗುತ್ತೆ. ಬೆಳಿಗ್ಗೆ ಎದ್ದು ನಾವು ಎಲ್ಲಾದ್ರೂ ಹೊರಡಬೇಕು ಅಂತಂದ್ರೆ ಒಂದು ಜೊತೆ ಬಟ್ಟೆ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕು, ಇಲ್ಲಿ ಬಿದ್ದು ಎದ್ದೆಲ್ಲ ಹೋಗ್ಬೇಕಲ್ಲ. ಹೌದು, ಭಾಳ ತೊಂದರೆ ಸರ್, ತುಂಬ ತೊಂದರೆ ಸರ್. ಆ ಕಡೆ ಇವಾಗ ಹೇಳ್ದಂಗೆ ನಮ್ಮ ಅಣ್ಣ ಹೇಳ್ದಂಗೆ ಇವಾಗ ಫ್ಲೈಓವರ್ ಕೆಳಗಡೆ ಏನಿದೆ ಇವಾಗಲ್ಲ, ಮೊದಲೇನು ಎಲ್ಲ ಮಾಡಿದ್ದಾರೆ, ರಿಪೋರ್ಟ್ ಮಾಡವ್ರೆ, ಎಲ್ಲ ಕೊಟ್ಟವ್ರೆ. ಆದರೂ ಸಹ ಯಾರು ಅದ್ರ ಬಗ್ಗೆ ಒಂದು ಕಾಳಜಿ ವಹಿಸಿ, ಇಲ್ಲ ಜನತೆಗೆ ಒಂದು ಅನುಕೂಲ ಆಗಲಿ, ಇಲ್ಲ ಆಗ್ತಾ ಇರಲಿ, ಇರೋದು ಮಾಡೋಣ, ಇಲ್ಲ ಮಾಡಿಬಿಟ್ಟು ಮುಗ್ಸೋಣ, ಏನಿಲ್ಲ. ಬೇರೆ ಕಡೆ ಯಾರನ್ನಾರ ಮಿನಿಸ್ಟ್ರು ಇಲ್ಲ ಯಾರನ್ನಾರು ಬರ್ತಾವ್ರಂದರೆ ಟೆಂಪರರಿ ಟಾರ್ ರೋಡು ಅದು ಇದು ಅಂತ ಹಾಕ್ಸ್ತಾರೆ. ಕೋಟ್ಯಾನುಗಂಟ್ಲೆ ನಿಮಗೆ ಆದಾಯ ಆಗುತ್ತೆ ದೇವಸ್ಥಾನದಿಂದ. ಆ ದೇವಸ್ಥಾನದಿಂದ 4-5 ವರ್ಷದಿಂದ ಅವ್ರು ಬರೋರ್ದು ಪಾಡಷ್ಟೇ. ಇವಾಗ ಮಳೆ ಬಂದರೆ ಮತ್ತೆ ಹೋಗಂಗಿಲ್ಲ ಕೆಳಗಡೆ, ಮತ್ತು ಆ ಕಡೆ ಎಲ್ಲ ಬೀದಿ ದ್ವೀಪ ಆಗಲಿ, ಇಲ್ಲ ಸೆಕ್ಯೂರಿಟಿ ಯಾವುದಿಲ್ಲ, ಅದೊಂದು ಮಾಡಬೇಕು. ಮತ್ತು ಈ ಸ್ಕೂಲಿದೆ ಮೇನು, ಈ ಸ್ಕೂಲಿಂದು ಸುಮಾರು ಜನ ಹೇಳಿದ್ದಾರೆ, ಸುಮಾರು ಸತಿ ಮಾಡಿದ್ದಾರೆ, ಆದರೂ ಅದಕ್ಕೂ ಯಾವುದೂ ಸ್ಪಂದಿಸ್ತಾ ಇಲ್ಲ. ಶಾಸಕರಾಗಿರ್ಬೋದು, ಇಲ್ಲ ಇವಾಗ ಹೊಸ MP ಇರ್ಬೋದು, ಸುಮಾರು ಜನ ಎಷ್ಟು ಸತಿ ಹೇಳಿದ್ರು ಅದೇ ಇದೆ, ಏನು ಸ್ಪಂದನೆ ಏನಿಲ್ಲ, ಬರೀ ಭರವಸೆ ಅಷ್ಟೇ. ಮತ್ತು ನೀವು ಹೋಗಿಬಿಟ್ಟು ಅಲ್ಲಿ ಒಂದು ಕ್ಲಿಪ್ ತೊಗೊಳ್ಳಿ, ರಸ್ತೆ ಉದ್ದಕ್ಕೆ ಕಸ, ಅದಕ್ಕೆ ಹಾಕೋಕ್ಕೆ ಒಂದು ವ್ಯವಸ್ಥೆ ಯಾವುದಿಲ್ಲ. ಮತ್ತು ಒಂದು ಸ್ವಲ್ಪ ಟಾರ್ ರೋಡ್ ಹಾಕಿದಾರಲ್ಲ, ಇವಾಗ ಅರ್ಧಂಬರ್ಧ ರೋಡ್ ಆಗಿದೆ, ಅದು ಮುಂದಕ್ಕೆ ಹೋದರೆ ಮತ್ತೆ ಅದೇ ಮತ್ತೆ ಗುಂಡಿ, ಅಣ್ಣ ಹೇಳ್ದಂಗೆ ಫುಲ್ಲು
ಗುಂಡಿ. ಅಲ್ಲ ಸರ್, ಈ ನಗರಸಭೆಯಿಂದ ಮಹಾನಗರ ಪಾಲಿಕೆ ಆಯ್ತಲ್ಲ ಅಷ್ಟನ್ನ ಏನಾದರೂ ಬದಲಾವಣೆ ಆಗಿದೆಯಾ ಅವರಲ್ಲಿ? ಸರ್, ಬದಲಾವಣೆ ನಗರಸಭೆ ಖಜಾನೆಗಾಗಿದೆ. ಅಚ್ಚುಕಟ್ಟಾಗಿ ಆದಾಯ ಬರ್ತಿದೆ, ಒಳ್ಳೊಳ್ಳೆ ಟ್ಯಾಕ್ಸ್ ಕಟ್ಟಿಸ್ತಾರೆ. ಆಮೇಲೆ ಏನೋ ಆ ಕರ ಈ ಕರ ಎಲ್ಲ ಕರಗಳು ಚೆನ್ನಾಗಿ ಹಾಕ್ಸ್ಕೊತಾ ಇದ್ದಾರೆ. ಬಟ್ ಡೆವಲಪ್ಮೆಂಟ್ ಅಂತ ಏನೂ ಕಾಣ್ತಾ ಇಲ್ಲ. ಮೇಜರಾಗಿ ಕಳೆದ ಸಾರ್ವಜನಿಕ ಸಭೆಯಲ್ಲಿ ನಗರಸಭೆಯಲ್ಲಿ ಮೀಟಿಂಗ್ ಇಟ್ಟಾಗ ನಾವಲ್ಲಿ ಮನವಿ ಮಾಡಿದ್ದೀವಿ ಅವರಿಗೆ. ಈ ಸರ್ಕಲ್ ಭಾಗದಲ್ಲಿ ಏನು ತೊಂದರೆ ಆಗ್ತಿದೆ, ಹೋಗೋರಿಗೆ ಬರೋರಿಗೆ ಎಡಭಾಗ ಬಲಭಾಗ ಪೊಲೀಸ್ ಸ್ಟೇಷನ್ನು, ಮತ್ತು ಅಲ್ಲಿ ಆಟೋದವ್ರು ನಿಲ್ದಾಣ ಮಾಡ್ತಾರೆ, ಮತ್ತು ಎಡಭಾಗದಲ್ಲಿ ಬ್ಯಾಂಕ್ಗಳಿದ್ದಾವೆ, ಬೇಕ್ರಿಗಳಿದ್ದಾವೆ. ಆಮೇಲೆ ಗಾರೆ ಕೆಲಸ ಮಾಡೋ ಅಂಥ ಎಷ್ಟೋ ಜನ ಕುಡ್ಕೊಂಡು ಅಲ್ಲೇ ಬಿದ್ದು ಸಾಯ್ತಾ ಇರ್ತಾರೆ. ಯಾರ ಮೇಲೆ ಹೋಗಿರ್ತಾರೆ, ಯಾರ ಮೇಲೆ ಬೀಳ್ತಾರೆ, ಏನೂ ಜ್ಞಾನ ಇರೋದಿಲ್ಲ. ಮರ್ಯಾದಸ್ಥರು ಸರಿಯಾಗಿರೋರು ಆಫೀಸ್ಗೆ ಹೋಗೋಂಥವ್ರು ಯಾರೂ ಓಡಾಡೋಕ್ಕಾಗ್ತಾಯಿಲ್ಲ ಮೇಜರಾಗಿ. ಎರಡನೇದು ಇನ್ನೊಂದೇನಪ್ಪ ಅಂತಂದರೆ, ಬೇಸಿಗೆ ಬಂತು ಅಂದರೆ ಧೂಳು ಕಂಪ್ಲೀಟ್. ನಾವು ಯಾವುದೋ ಸಿಮೆಂಟ್ ಫ್ಯಾಕ್ಟ್ರಿಲಿ ವಾಸ ಮಾಡ್ತಿದ್ದೀವಿ ಅನ್ನೋ ಅನ್ನಂಗೆ ಆಗುತ್ತೆ. ಆ ಥರ ಭಾಸ ಆಗುತ್ತೆ. ಇನ್ನು ಮಳೆ ಬಂದರೆ ಫುಲ್ ಕೆಸರು. ಸ್ಕೂಲ್ ಮಕ್ಕಳೆಲ್ಲ 2 ಜೊತೆ 3 ಜೊತೆ ಎಕ್ಸ್ಟ್ರಾ ಶೂಸು, ಸಾಕ್ಸು, ಬಟ್ಟೆ, ಬ್ಯಾಗು ಎಲ್ಲ ಇಟ್ಕೊಂಡು ಓಡಾಡಬೇಕು. ನಾವು ಮನವಿ ಮಾಡಿದ್ದೀವಿ ಕೇಳೋಂಥವ್ರಿಗೆ, ಅಧಿಕಾರಿಗಳಿಗೆಲ್ಲ ಕೇಳಿದ್ದೀವಿ, ಮಾಡ್ಕೊಡ್ತೀವಿ ಅಂತ ಹೇಳ್ತಾರೋ ಹೊರತು ಕಂಪ್ಲೀಟಾಗಿ ಯಾವುದೇ ಕಾರಣಕ್ಕೂ ಬಂದು ಸ್ಪಾಟಲ್ಲಿ ಏನು ಮಾಡ್ತಾಯಿಲ್ಲ. ಇವತ್ತು ಬೆಳಗ್ಗೆನೂ ಕೂಡ MLA ಅವರಿಗೆ ಮನವಿ ಮಾಡಿದ್ದೀವಿ. ಶುಕ್ರವಾರ ಬರ್ತೀವಿ ಅಂತ ಹೇಳಿದ್ದಾರೆ. ಈ ಫ್ಲೈಓವರ್ ವಿಚಾರವಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವಾಗ ಇದೇ ರೀತಿ ನಾವು ಪಬ್ಲಿಕ್ಸ್ ಎಲ್ಲ ಅಕ್ಕಪಕ್ಕ ಮನೆಯವರೆಲ್ಲ ಸೇರಿ ಮಾತಾಡ್ತೀವಿ, ಮತ್ತೆ ರಿಕ್ವೆಸ್ಟ್ ಮಾಡ್ತೀವಿ. ಮಾಡಲಿಲ್ಲ ಅಂತ ಅಂದರೆ ಮತ್ತೆ ಹೋರಾಟ ಮಾಡಲೇಬೇಕಾಗುತ್ತೆ. ಆಮೇಲೆ ಇನ್ನೊಂದು ವಿಶೇಷ ಗಮನ ಏನು ಅಂತ ಅಂದರೆ, ಇನ್ನೇನು ಕೆಲವು ದಿನಗಳಲ್ಲಿ ಹಾಸನಾಂಬ ದೇವಸ್ಥಾನ ಓಪನ್ ಆಗುತ್ತೆ. ಆ ಬರೋ ಅಂಥ ಭಕ್ತಾದಿಗಳು ಇಲ್ಲಿ ಬಸ್ ಸ್ಟ್ಯಾಂಡಿಂದನೇ ಬೈಕೊಂಡು ಬರ್ತಾರೆ. ಮೇಲ್ಗಡೆ ಫ್ಲೈಓವರಲ್ಲಿ ಟ್ರಾಫಿಕ್ಕು, ಕೆಳಗಡೆ ಹೋಗೋಣ ಅಂದರೆ ನೀವು ಬೇಕಾದ್ರೆ ನೀವೇ ರಿಯಾಲಿಟಿ ಚೆಕ್ ಮಾಡಿ. ಬೇಕಾದ್ರೆ ಶುಭೋದಯ ಕ್ರಾಸ್ ಹತ್ರ ನೀವು ಸೆಂಟ್ ಫಿಲಮಿನಾ ಸ್ಕೂಲ್ ಗೇಟ್ ಇದೆ, ನೀವು ಹಿಂಗೆ ಹತ್ತಕ್ಕೂ ಆಗಲ್ಲ, ಇಳಿಯೋಕ್ಕೂ ಆಗಲ್ಲ. ಗಾಡಿಗಳಿದ್ರೆ ಹೊಡ್ಕೊಂಡು ಹೋಗ್ಬೇಕು, ಬಿದ್ದೋಗ್ಬೇಕು, ಏಟ್ ಮಾಡ್ಕೊಬೇಕು. ಇದಕ್ಕೆಲ್ಲ ಯಾರು ಹೊಣೆ? ಈಗ ಆರೋಗ್ಯ ನಮ್ಮಂಥವ್ರು ಇವರಂಥವ್ರು ಓಡಾಡ್ತೀವಿ, ನಮ್ಮಂಥವ್ರು ವಯಸ್ಸಾಗಿರೋರು ಏನು ಮಾಡಬೇಕು, ಕಾಯಿಲೆ ಕಸ ಇರೋರು ಏನು ಮಾಡಬೇಕು, ಪ್ರೆಗ್ನೆನ್ಸಿ ಇರೋರು ಏನು ಮಾಡಬೇಕು. ಆಮೇಲೆ ಕಳ್ಳರು ಕಾಟ ಜಾಸ್ತಿ ಆಗಿತ್ತು. ಏನೋ ಲಾಸ್ಟ್ ಟೈಮು ಅವ್ರು MP ಅವ್ರು ಬಂದು ಒಂದು ಲೈಟ್ ಅನ್ನೋ ಒಂದು ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದಾರೆ. ಅವ್ರಿಗೊಂದು ಧನ್ಯವಾದ ಹೇಳ್ತೀವಿ ಈ ಮೂಲಕನೇ. ಅದೇ ರೀತಿ ಬೇರೆ ಕೆಲಸಗಳು ಎಲ್ಲರೂ ಮಾಡಿಕೊಡ್ಲಿ. ನಾವು ಇವರು ಅಂತ ಪಕ್ಷ ಅಂತ ಕೇಳಲ್ಲ. ನಮಗೇನು ಬೇಕು, ಕೆಲಸ ಆಗಬೇಕು. ಮಹಾನಗರ ಪಾಲಿಕೆ ಆಗಿದೆ, ಆ ಮಹಾನಗರ ಪಾಲಿಕೆಯ ರೂಪದಲ್ಲೇ ಏನೆಲ್ಲ ಅಚ್ಚುಕಟ್ಟು ಮಾಡಬೇಕು, ಪ್ರತಿಯೊಂದು ನಮ್ಮ ವಿಶೇಷವಾಗಿ ನಮ್ಮದೊಂದಕ್ಕೆ ಅಂತಲ್ಲ, ಎಲ್ಲ ವಾರ್ಡ್ಗಳಿಗೂ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ತೀವಿ. ಸರ್, ಈ ಕಡೆ ಆಟೋ ಬರಲಿಕ್ಕೆ ತಯಾರಿಲ್ಲ ಸರ್. ಆಟೋ ಜನರಿಗೆ ಅವಶ್ಯ ಇದೆ, ಬರಲ್ಲ. ಆಟೋಗಳು ಬರಲ್ಲ. ರೋಡ್ ಸರಿ ಇಲ್ಲ. ಮೊದಲು ಚೆನ್ನಾಗಿತ್ತು ರೋಡು, ಆಟೋ ಗಿಟ್ಟು ಸಿಕ್ತಿತ್ತು, ಬರ್ತಿತ್ತು. ಈಗ ರೋಡ್ ಎಲ್ಲ ಇದಾಗ್ಬಿಟ್ಟಿದ್ದಲ್ಲ, ಆಟೋ ಬರಲಿಕ್ಕೆ ತಯಾರಿಲ್ಲ. ಈಗ ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ ಆಯ್ತು ಇಲ್ಲಿ. ಅಂದರೆ ಚರಂಡಿ ಬಗ್ಗೆಯಲ್ಲಿ ಎಲ್ಲ ಗಲೀಜು ಜಾಸ್ತಿ. ಅಕ್ಕಪಕ್ಕ ಅಲ್ಲಿ ಕೂರಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ತುಂಬ ತೊಂದರೆ ಆಗ್ತಾಯಿದೆ. ಮತ್ತು ಅಲ್ಲಿ ಗಾಡಿಗಳು ಓಡಾಡೋಕ್ಕೂ ಹಿಂಸೆ ಆಗುತ್ತೆ. ಅಲ್ಲಿ ಬರ್ತೀವಲ್ಲ ಗಾಡಿ ತಗೊಂಡು ಮತ್ತು ಗಾಡಿ ತಗೊಂಡು ಬರೋಕ್ಕೂ ಸ್ಕೂಲಲ್ಲಿ ಶನಿವಾರ ಮನೆ ಕ್ಲಾಸ್ ಇರುತ್ತೆ ನೋಡಿ, ಅವಾಗ ಬರೋಕ್ಕೂ ಗಾಡಿಗಳು ಹೋಗೋಕ್ಕೂ ಆಗಲ್ಲ, ಬರೋಕ್ಕೂ ಆಗಲ್ಲ, ಹಿಂಸೆ ಆಗುತ್ತೆ. ಒಂಚೂರು ಸರಿ ಮಾಡಿಸಿ. ಹೇಳಿದ್ರು ಹೊಸ ರಸ್ತೆ ಅಂತೂ ಮಾಡಲ್ಲ. ಹೊಸ ರಸ್ತೆ ಮಾಡ್ತಾಯಿಲ್ಲ, ಮಾಡೋದೇನು ಮಾಡ್ತಾನೇ ಇಲ್ಲ, ಆ ಥರ ಆಗಿದೆ. ಸರ್, ಏನೇನು ತೊಂದರೆ ಸರ್? ಸರ್, ಅದೇ ಸರ್, ಈಗ ಸದ್ಯಕ್ಕೆ ಇದೊಂದು ಚರಂಡಿದೊಂದು ಚೂರು ಮಾಡಕ್ಕೆ ಹೇಳಿ. ಬೇಗ ಸ್ವಲ್ಪ ಸ್ಮೆಲ್ ಬರುತ್ತೆ, ವಾಸನೆ ಬರುತ್ತೆ, ಅಕ್ಕಪಕ್ಕ ಜನಗಳಿಗೆ ಹಿಂಸೆ ಆಗುತ್ತೆ, ಓಡಾಡೋಕ್ಕೂ ಹಿಂಸೆ ಆಗುತ್ತೆ. ಅದೊಂಚೂರು ಚರಂಡಿ ವ್ಯವಸ್ಥೆ ಒಂಚೂರು ಆದಷ್ಟು ಬೇಗ ಮಾಡಕ್ಕೆ ಹೇಳಿ ಸರ್. ಅಂದರೆ ಇವರು ತುಂಬ ವರ್ಷಗಳಿಂದ ಇದೇ ಪರಿಸ್ಥಿತಿ ಇದೆಯಂತಲ್ಲ ಇಲ್ಲಿ? ಹೌದು ಸರ್, ತುಂಬ ವರ್ಷದಿಂದ ಇದೆ. ತುಂಬ ವರ್ಷ, ನಾವು ಒಂದು 10 ವರ್ಷ ಆಯಿತು. 10 ವರ್ಷ ಆಯ್ತು ಇಲ್ಲಿ ಬಂದು. ಇಲ್ಲಿವರೆಗೂ ಏನು ಸೊಳ್ಳೆ ಎಲ್ಲ ಭಯಂಕರ ಸೊಳ್ಳೆ ಕಾಟ ಎಲ್ಲ, ಏನು ಇಂಪ್ರೂವ್ ಏನೂ ಆಗಿಲ್ಲ. ಇತ್ತೀಚೆಗೆ ಒಂದು ರೋಡ್ ಚೆನ್ನಾಗಿತ್ತು, ಅದನ್ನು ಬಗ್ದೆಲ್ಲ ಇದು ಮಾಡಿ ಹಾಕಿದ್ರು. ಹಾಕ್ತಾರೆ, ತಿರ್ಗಾ ಅದನ್ನು ಮುಚ್ಚಲ್ಲ ಅಂತ. ಅದು ಮುಚ್ಚಲ್ಲ. ಅಲ್ಲೂ ಮತ್ತೆ ನಮ್ಮ ಚರಂಡಿ ಪಕ್ಕ ಮಣ್ಣಿರುತ್ತೆ, ಅದನ್ನೂ ತೆಗಿಯಲ್ಲ, ಏನಿಲ್ಲ. ನಾವೇ ತಕ್ಕಂಡು ನಾವೇ ಹೋಗ್ಬೇಕು, ನಾವೇ ಇದು ಮಾಡ್ಕೊತಾ ಇದ್ದೀವಿ. ಏನೇದಾಗಿ ಸರ್, ಕೊನೆಯದಾಗಿ ಏನಿಲ್ಲ, ಈ ಶುಭೋದಯ ರಸ್ತೆ ಅಂತ ಏನಿದೆ ಅದನ್ನು ಕಮರ್ಷಿಯಲ್ ಮಾಡಿದ್ದಾರೆ. ಮತ್ತು ವಾರಸ್ದಾರು ಮನೆಗಳು ಏನಿದ್ದಾರೆ, ಅವು ಒಂದು ಸಿಂಗಲ್ ಪೋರ್ಷನ್ನು, ಒಂದು ಮನೆಯವರು ವಾಸ ಮಾಡೋ ಅಂದರೆ ಯಾರು ಹೆಚ್ಚಿನ ಬಾಡಿಗೆಯವರು ಇಲ್ಲ. ಬಟ್ ಕಮರ್ಷಿಯಲ್ ಶುಭೋದಯ ಕಂಪ್ಲೀಟ್ ರೋಡ್ ಕಮರ್ಷಿಯಲ್ ಮಾಡಿದ್ದಾರೆ, ಎಲ್ಲರಿಗೂ ಹೊಡ್ತಾ. ಮತ್ತು ಇನ್ನೊಂದೇನಪ್ಪ ಅಂದರೆ NR ಸರ್ಕಲಿಂದ ರಾಜ್ ಕಾವಲೆ ವಿಚಾರಣೆನ ಸ್ವಲ್ಪ ಅಧಿಕಾರಿಗಳು ಗಮನ ಹರಿಸಿ ಕೆಲಸ ಮಾಡಿಸ್ಬೇಕು. ಇಲ್ಲಿ ನೋಡಿ, ಬೇಕಾದ್ರೆ ನೋಡಿ, ಕ್ಯಾಮ್ರಾ ತಿರುಗಿಸಿ ನೋಡಿ, ಬೇಕಾದ್ರೆ ಎಲ್ಲ ಕಡೆನೂ ಓಪನ್ ಇದೆ. 4-5 ಕಿಲೋಮೀಟರ್ ಇದೆ, ತುಂಬಾನೇ ಇದೆ. ಬಟ್ ನಮಗದು ಮ್ಯಾಪಿಂಗು ಏನೂ ಗೊತ್ತಿಲ್ಲ. ನಾವೀಗ ಇವ್ರಿಗೆ ಕೇಳಿದ್ರೆ ಇವ್ರೇನು ಹೇಳ್ತಾರೆ, ಈ ರಾಜ್ ಕಾವಲೆ ಬರೋದು ತಹಸೀಲ್ದಾರ್ಗೆ, ನೀವು ತಾಲೂಕು ಆಫೀಸಲ್ಲಿ ಹೋಗಿ ತಹಸೀಲ್ದಾರಿಗೆ ಕೇಳಿ ಅಂತಾರೆ. ಅವ್ರಿಗೆ ಹೇಳಿದ್ರೆ ಅವ್ರು ರಿಪೀಟ್ ಮುಂದೆ ನಗರಸಭೆಗೆ ಹೋಗಿ ಅಂತ ಹೇಳ್ತಾರೆ, ರಿಪೋರ್ಟ್ ಆಗ್ತಾರೆ. ಬಟ್ ಇದಕ್ಕೆ ಸರಿಯಾದ ಮಾಹಿತಿನ ನಮಗಿಲ್ಲ. ನಾವು ಯಾರನ್ನು ಕೇಳಬೇಕು ಅನ್ನೋದೇ ನಮಗೆ ಇನ್ನೂ ಗೊತ್ತಾಗ್ತಿಲ್ಲ. ಸರ್, ನಾನು ಅಭಿವೃದ್ಧಿ ವಿಚಾರವಾಗಿ ಕೇಳಿದ್ರಿ ನೀವು, ಮಾಧ್ಯಮದ ಮೂಲಕ ನಾನು ಹೇಳಕ್ಕೆ ಬಯಸ್ತೀನಿ. ಏನು ಆಗಲಿ ಬಿಡಲಿ, ನಮ್ಮ ಊರಲ್ಲಿ ಮಾತ್ರ ಅಭಿವೃದ್ಧಿ ಮದ್ಯದ ಅಂಗಡಿದಾಗಿದೆ. ಎಲ್ಲಿ ನೋಡಿದ್ರು ಮದ್ಯದ ಅಂಗಡಿ, ಯಾವ ಬಾರ್ಗಳು
ಎಲ್ಲಿ ನೋಡಿ ಆ CL7 ಅಂತ ಏನೋ ಹೊಸ ಲಾಡ್ಜ್ ಕಟ್ಟೋದು, ಇನ್ನೊಂದು ಲೈಸೆನ್ಸು ಎಲ್ಲ ಕಡೆ ಆಗಿ ಮದ್ಯದ ಅಂಗಡಿ ಮಾತ್ರ ಒಂದೊಂದು ಫರ್ಲಾಂಗಿಗೆ ಒಂದೊಂದು ಎದ್ದು ನಿಂತಿದ್ದಾವೆ. ಒಂದೊಂದು ಸರ್ಕಲಲ್ಲಿ 4 ಮದ್ಯದ ಅಂಗಡಿಗಳು. ಅದು ಬಿಟ್ಟರೆ ಇನ್ನೊಂದು ವಿಷಯ ನಾನು ಸರ್ ಈ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಮತ್ತು ನಿಮಗೂ ತಿಳಿಯೋಕ್ಕೆ ಬಯಸ್ತೀನಿ. ನಾವು ಈ ಮನೆ ಕಂದಾಯ ಟ್ಯಾಕ್ಸ್ ಏನಿದೆ ಇದನ್ನು ಕಟ್ಟಬೇಕಾದ್ರೆ ಒಂದು ದಿನ ಆಯಿತು ಅಂದರೆ ಕಂಪ್ಯೂಟ್ರ್ ಮೂಲಕ ಸರ್ 1 to 2 ಪೆನಾಲ್ಟಿ ಎಲ್ಲ ಆಗ್ತದೆ. ಈ ಸರ್ಕಾರದವರು ಮತ್ತು ಸರ್ಕಾರದ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳು ಈ ಸಾರ್ವಜನಿಕರ ಸಮಸ್ಯೆ ಏನಿದೆ ಆ ಸಮಸ್ಯೆನ ಬಗೆಹರಿಲಿಲ್ಲ, ಮಾಡಲಿಲ್ಲ, ಇರೋ ಸಮಸ್ಯೆನ ಮಾಡಲಿಲ್ಲ ಅಂದರೆ ಅವ್ರಿಗೆ ಯಾರು ಪೆನಾಲ್ಟಿ ಹಾಕೋರು ಮತ್ತು ಕೇಸ್ ಹಾಕೋರು, ಕೇಳೋರು, ಹೇಳೋರು ಅವ್ರ ಕಿವಿ ಹಿಂಡೋರು ಯಾರು ಇಲ್ವಾ? ಮಾಧ್ಯಮಗಳ ಮೂಲಕ ತಾವೆಲ್ಲ ಮಾಡ್ತಾ ಇದ್ದೀರಾ. ಆದರೆ ನಾವು ಒಂದಿನ ಆಯಿತು ಟ್ಯಾಕ್ಸ್ ಕಟ್ಟೋದು ವರ್ಷಕ್ಕೆ ಡಬಲ್ ಕಟ್ಟಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಂದೇ ಮನೆದು ನನ್ನ ಜಾಗಕ್ಕೆ ಇರೋಷ್ಟು ಇದು ಕಂದಾಯ ಅಂದರೆ 18,000 ರೂಪಾಯಿ. ಆ ತಿಂಗಳು ಕಳೀತು ಅಂದರೆ ಮಾರ್ಚ್ ತಿಂಗಳು, ಏಪ್ರಿಲ್ ತಿಂಗಳು ಬಂತು ಅಂದರೆ ಪೆನಾಲ್ಟಿ ಸೇರಿಸ್ಬಿಟ್ಟು 18ಕ್ಕೆ 8,000 ರೂಪಾಯಿ, 26,000 ರೂಪಾಯಿ ಇಲ್ಲ 30,000 ರೂಪಾಯಿ ಕಟ್ಟಬೇಕಾಗತ್ತೆ. ಇವ್ರು ಈ ಸಾರ್ವಜನಿಕ ಸಮಸ್ಯೆ ಬಗೆಹರಿಸಿದ್ದಕ್ಕೆ ಇವ್ರಿಗೆ ಯಾರು ಕೇಳೋರು? ಇದನ್ನು ದಯವಿಟ್ಟು ತಾವು ಮಾಧ್ಯಮದ ಮೂಲಕ ಪ್ರಶ್ನೆ ಮಾಡಬೇಕು. ಇದಿಷ್ಟು ಹಾಸನ ಜಿಲ್ಲೆಯ ಜನತೆಯ ಮಾತು. ಒಂದು ಕಡೆ ಹಾಸನ ಹಾದು ಹೋಗುವಂಥ ಒಳಭಾಗದಲ್ಲಿ ರಾಜಕಾಲುವೆಯ ಸಮಸ್ಯೆ, ಪ್ರವಾಹ ನೆರೆಯಿಂದ ಪ್ರತಿ ವರ್ಷವೂ ಕೂಡ ಮಳೆಗಾಲದಲ್ಲಿ ಪರದಾಡುವಂಥ ಪರಿಸ್ಥಿತಿ. ಹಾಸನದ ರಸ್ತೆ ತುಂಬ ಗುಂಡಿಗಳು, ಸರಿಯಾದ ಬೀದಿ ದೀಪಗಳಿಲ್ಲ, ಭದ್ರತೆ ಇಲ್ಲದಂಥ ಬದುಕನ್ನು ನಾವಿಲ್ಲಿ ಬದುಕ್ತಾ ಇದೀವಿ ಅನ್ನುವಂಥ ಮಾತನ್ನು ಇಲ್ಲಿರುವಂಥ ಜನರು ಹೇಳ್ತಾ ಇರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.